ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ನೋಡಿ ಸ್ನೇಹಿತರೆ, SSLC ವಿದ್ಯಾರ್ಥಿಗಳು ಈಗ ಕಾಯ್ತಾ ಇರೋದು ರಿಸಲ್ಟ್ಗೋಸ್ಕರ. ಈಗಾಗಲೇ ಪರೀಕ್ಷೆ ಕೂಡ ಮುಗಿಯುತ್ತೆ. ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಖುಷಿ ವಿಚಾರ. ಆ ಒಂದು ರಿಸಲ್ಟ್ ಯಾವಾಗ ಬರತ್ತೆ, ಅದೇ ರೀತಿಯಾಗಿ ಯಾವ ಒಂದು ದಿನಾಂಕದಂದು ಬರತ್ತೆ, ಆ ಒಂದು SSLC ಪರೀಕ್ಷೆ ರಿಸಲ್ಟ್ ಬಂದ ತಕ್ಷಣ ಹೇಗೆ ಚೆಕ್ ಮಾಡೋದು ಒಂದೊಂದ ತಿಳಿಸ್ಕೊಡ್ತಾನೆ. ನೋಡಿ, ಕರ್ನಾಟಕ ರಾಜ್ಯ ಶಿಕ್ಷಣ ಇಲಾಖೆಯಿಂದ ಬಂದಿರುವಂತ ಮಾಹಿತಿ ಪ್ರಕಾರ ತಿಳಿಸ್ಕೊಡ್ತಾನೆ. ಈಗ ಮಾರ್ಚ್ 21ನೇ ತಾರೀಕಿನಿಂದ ಏಪ್ರಿಲ್ 4ನೇ ತಾರೀಕು ತನಕ SSLC ಪರೀಕ್ಷೆ ಇತ್ತು. ಅದ್ರ ಬಗ್ಗೆ ಈಗಾಗಲೇ ಕೆಲವು ಜನ ವಿದ್ಯಾರ್ಥಿಗಳು ಹೋಗಿದಾರೆ, ಇನ್ನು ಕೆಲವು ಜನ ವಿದ್ಯಾರ್ಥಿಗಳು ಪರೀಕ್ಷೆನೆ ಬರೆದಿಲ್ಲ ಕೆಲವೊಂದು ಕಾರಣಗಳಿಂದ. ಈಗ ಯಾರ್ಯಾರು ಬರ್ದಿದಾರಲ್ಲ ಅವರಿಗೆ ಕಾಯ್ತಾ ಇರೋದು ರಿಸಲ್ಟ್ಗೋಸ್ಕರ. ಅದನ್ನ ತಿಳಿಸ್ಕೊಡ್ತಾನೆ. ಈಗಾಗಲೇ ಸೆಕೆಂಡ್ PUC ರಿಸಲ್ಟ್ ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೇನೆ. ಅದು ಕೆಲವು ಜನ ವಿದ್ಯಾರ್ಥಿ ನೋಡಿದಾರ, ಕೆಲವು ಜನ ಕಮೆಂಟ್ ಮೇಲೆ ತಿಳಿಸಿದ್ರೆ ಸರ್ SSLC ಯಾವಾಗ ಬರತ್ತೆ ದೇಶ ಅಂತ ಹೇಳಿ ಅದನ್ನ ತಿಳಿಸ್ಕೊಡ್ತಾನೆ. ವಿಡಿಯೋ ಕೊಡ್ತಾನೆ ಒಂದು ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಅರ್ಧ ಗಿರ್ಧ ನೋಡಿದ್ರೆ ಯಾವುದೇ ಕಾರಣಕ್ಕೂ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ. ಕಮೆಂಟ್ ನ ತಿಳಿಸ್ತಾರ ಸರ್ ಆ ರೀತಿಯಾಗಿ ಈ ರೀತಿಯಾಗಿ ಅಂತ ಹೇಳಿ. ಮತ್ತೆ ಅದಕ್ಕಿಂತ ಜಾಸ್ತಿ ಏನಾದ್ರು ಮುಖ್ಯವಾದ ಮಾಹಿತಿ ಇತ್ತಂದ್ರೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ಅಲ್ಲಿ ಫಾಲೋ ಆಗಿ ಕೊಡ್ತೇವೆ. ಬೆನ್ಸ ಅಂದ್ರೆ ಈಗ SSLC ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಎಲ್ಲ ಒಂದು ಸಬ್ಜೆಕ್ಟ್ ಕೂಡ ಹಾಜರಾಗಿ ಎಲ್ಲ ಒಂದು ಪರೀಕ್ಷೆ ಬರೆದಿರ್ತಾರೆ. ಕೆಲವು ಜನ ಅಂತರೂ ಹೋಗಿದಾರೆ, ಇನ್ ಕೆಲವು ಜನ ವಿದ್ಯಾರ್ಥಿ ಹೋಗಿಲ್ಲ. ಯಾರು ಹೋಗಿದಾರಲ್ಲ ಅವ್ರಿಗೆ ಒಳ್ಳೇದಾಗತ್ತೆ. ಎಲ್ಲ ಒಂದು ವಿದ್ಯಾರ್ಥಿಗಳು ನಿಮ್ಮ ಒಂದು ಅನಿಸಿಕೆ ಪ್ರಕಾರ ಬರದೇ ಇರ್ತಾರ. ನಿಮ್ಗೆ ಎಷ್ಟು ಆಗ್ಬೋದು ಅಂತ ನಿಮ್ಗೆ ಕೂಡ ಗೊತ್ತಾ ಇರತ್ತೆ, ಎಷ್ಟು ಪರ್ಸೆಂಟೇಜ್ ಆಗ್ಬೋದು ಅಂತೇಳಿ. ಅಂದ್ರೆ ಈಗ SSLC ಪರೀಕ್ಷೆ ಬರೆದಿದ್ದಾರ, ಆ ಒಂದು ರಿಸಲ್ಟ್ ಬರೋ ತನಕ ವಿದ್ಯಾರ್ಥಿಗಳಿಗೆ ಭರವಸೆ ಇರಲ್ಲ. ಅವ್ರ ಮೇಲೆ ಅವರೇ ಭರವಸೆ ಇರಲ್ಲ. ನಂದು ಫೇಲ್ ಆಗತ್ತೆ, ನಂದಿರತ್ತೆ, ಆದಿರತ್ತೆ, ಆ ರೀತಿ ಇದನ್ನೆಲ್ಲ ಹಲವಾರು ಡೌಟ್ ಇರತ್ತೆ. ನೋಡಿ, ಯಾವ್ಯಾವ ಒಂದು ವಿದ್ಯಾರ್ಥಿಗಳು ಪರೀಕ್ಷೆ ಹಾಜರಾಗಿ ಬರ್ದಿದ್ರಲ್ಲ ಅವ್ರು ಯಾರು ಕೂಡ ಟೆನ್ಷನ್ ತಗೋಬೇಡಿ. ನಿಮ್ಮ ಒಂದು ರಿಸಲ್ಟ್ ಬಂದೇ ಬರತ್ತೆ, ಅದರಲ್ಲಿ ಪಾಸ್ ಆಗ್ತೀರಾ. ಬರ್ಲಿಲ್ಲ ಅಂದ್ರೆ ಒಂದು ಅಕ್ಷರ ಕೂಡ ಬರ್ಲಿಲ್ಲ ಅಂದ್ರೆ 100% ಫೇಲ್ ಆಗ್ತಾರ. ಅದೇ ಬರೆದ್ರೇನ ಪಾಸ್ ಆಗ್ತಾರ 100% ಆಗಿ. ಇದು ಅರ್ಥ ಮಾಡ್ಕೋಬೇಕು. ಬನ್ನಿ ಸಾಂತ್ರ, ಈಗ ತುಂಬಾ ಜನ ವಿದ್ಯಾರ್ಥಿ ಅನ್ಕೋಬಹುದು ಸರ್ ನೀವು ಗೋಲ್ಡ್ ಫಾರ್ ಹೇಳ್ಬೇಡಿ, ಡೈರೆಕ್ಟ್ ಒಂದು ಫೈಂಟಿಗೆ ಬರಂತೇಳಿ ಅದನ್ನ ತಿಳಿಸ್ಕೊಡ್ತಾನೆ. ನೋಡಿ, SSLC ವಿದ್ಯಾರ್ಥಿಗಳು ಯಾವಾಗ ರಿಸಲ್ಟ್ ರಿಲೀಸ್ ಮಾಡ್ಬೋದು ಅಂದ್ರೆ ರಾಜ್ಯ ಸರ್ಕಾರದಿಂದ ಈಗ ಸೆಕೆಂಡ್ PUC ರಿಸಲ್ಟ್ ಇದೇ ತಿಂಗಳಲ್ಲಿ ಬರತ್ತೆ. 15ನೇ ತಾರೀಕು ಆದ್ಮೇಲೆ ಈ ಒಂದು ರಿಸಲ್ಟ್ ಬರತ್ತೆ. ಅಂದ್ರೆ ಸೆಕೆಂಡ್ PUC ವಿದ್ಯಾರ್ಥಿಗಳದು. ಈಗ SSLC ವಿದ್ಯಾರ್ಥಿ ಅಂದ್ರೆ ಈಗ ಇವತ್ತೇ ಪರೀಕ್ಷೆ ಮುಗಿದಾವಲ್ಲ, ಏನು ಬರೋದು ಸುಮಾರು ಅದು ವೆರಿಫಿಕೇಶನ್ ಆಗ್ಬೇಕು, ಎಲ್ಲ ಚೆಕ್ ಮಾಡ್ಬೇಕು, ಎಲ್ಲ ಶಿಕ್ಷಕರೆಲ್ಲ ಹೋಗಿ ಹಾಜರಾಗಿ ಚೆಕ್ ಮಾಡ್ಬೇಕು. SSLC ವಿದ್ಯಾರ್ಥಿಗಳು ಸೆಕೆಂಡ್ PUC ವಿದ್ಯಾರ್ಥಿಗಿಂತ ಜಾಸ್ತಿ SSLC ವಿದ್ಯಾರ್ಥಿಗಳಿದ್ದಾರೆ. ಸುಮಾರು 8 ಲಕ್ಷಕ್ಕಿಂತ ಅಧಿಕ ವಿದ್ಯಾರ್ಥಿಗಳಿದ್ದಾರೆ, ಪರೀಕ್ಷೆ ಬರೀತಿದ್ದಾರೆ, ಬರ್ದಿದ್ದಾರೆ. ಈಗಾಗಲೇ ಸುಮಾರು 9 ಲಕ್ಷದಿಂದ ಆಸ್ಪಾಸ್ ಇದ್ದಾರೆ. ಆ ಎಲ್ಲ ಒಂದು ವಿದ್ಯಾರ್ಥಿಗಳು ಚೆಕ್ ಮಾಡ್ಬೇಕಂದ್ರೆ ಸುಮಾರು 20ರಿಂದ 25 ದಿನ ಟೈಮ್ ತಗೊಳತ್ತೆ. ಅಂದ್ರೆ ಮುಂದಿನ ತಿಂಗಳಲ್ಲಿ ನಿಮಗೆ 2ನೇ ವೀಕು ಅಥವಾ 3ನೇ ವೀಕ್ದಲ್ಲಿ ಇದರದ್ದು ರಿಸಲ್ಟ್ ಬರತ್ತೆ. ಅಂದ್ರೆ ಮೇ ತಿಂಗಳಲ್ಲಿ ನಿಮಗೆ ರಿಸಲ್ಟ್ ಬರತ್ತೆ. ಸುಮಾರು 2ನೇ ವೀಕು ಅಥವಾ 3ನೇ ವೀಕದಲ್ಲಿ ರಿಸಲ್ಟ್ ಬರತ್ತೆ, ಅಥವಾ ಮೊದಲನೇ ವಾರದಲ್ಲಿ ಕೂಡ ರಿಸಲ್ಟ್ ಬಂದ್ರೆ ಬರ್ಬೋದು, ಏನ್ ಹೇಳಕ್ಕಾಗಲ್ಲ. ಸರ್ಕಾರದಿಂದ ಕರೆಕ್ಟ್ ಆಗಿರುವಂತ ಡೇಟ್ ರಿಲೀಸ್ ಮಾಡ್ತಾರೆ. ಆ ಒಂದು ರಿಸಲ್ಟ್ ರಿಲೀಸ್ ಮಾಡುವಂತ ಡೇಟ್ ಬತ್ತಂದ್ರೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾನೆ. ಈ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಹೇಗೆ ಚೆಕ್ ಮಾಡ್ಬೋದು ತುಂಬಾ ಜನ ಕೇಳ್ತಾರೆ. ನೋಡಿ, ಇದಕ್ಕೆ ಚೆಕ್ ಮಾಡುವಂತ ವೆಬ್ಸೈಟ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ. ಅದರಲ್ಲಿ ಕ್ಲಿಕ್ ಮಾಡ್ಕೊಂಡು ರಿಸಲ್ಟ್ ಬಂದ್ ಮಾಡಿ ಕ್ಲಿಕ್ ಮಾಡ್ಕೊಳ್ಳಿ. ಈಗಲೇ ಕ್ಲಿಕ್ ಮಾಡಿದ್ರೆ ಎರರ್ ಬರತ್ತೆ, ಅಥವಾ ಏನಾದರೂ ರೀಡೈರೆಕ್ಟ್ ಆಗ್ಬೋದು, ವೆಬ್ಸೈಟ್ ಓಪನ್ ಆಗಲ್ಲ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಚೆಕ್ ಮಾಡ್ಕೋಬಹುದು. ಇಷ್ಟು ಅಂದ್ರೆ ಇದರ ಬಗ್ಗೆ ಮಾಹಿತಿ. SSLC ವಿದ್ಯಾರ್ಥಿಗಳದ್ದು ರಿಸಲ್ಟ್ ಮುಂದಿನ ತಿಂಗಳು 1ನೇ ವಾರ ಅಥವಾ 2ನೇ ವಾರದಲ್ಲಿ ಬರತ್ತೆ. ವೇಟ್ ಮಾಡಿ. ಅದು ಚೆಕ್ ಮಾಡೋದಕ್ಕೆ ಸುಮಾರು 20ರಿಂದ 25 ದಿನ ಟೈಮ್ ತಗೋತ್ತೆ. ಒಂದೊಂದ್ಸಾರಿ ಜಾಸ್ತಿ ಇದ್ರೆ ಅಂದ್ರೆ 30 ದಿನ ಕೂಡ ಟೈಮ್ ಇರತ್ತೆ. ಶಿಕ್ಷಕರ ತೊಂದರೆ ಇತ್ತಂದ್ರೆ 30 ದಿನ 35 ದಿನ ಆಗ್ಬಹುದು. ಅಲ್ಲಿ ತನಕ ವೇಟ್ ಮಾಡಿ, ಬಂದೇ ಬರತ್ತೆ. ಈಗ ಮೇ 1ನೇ ವಾರ ಅಥವಾ 2ನೇ ವಾರದಲ್ಲಿ ರಿಸಲ್ಟ್ ಬರತ್ತೆ SSLC ಅದು. PUC ಏನಿದೆಲ್ಲ ಇದೇ ತಿಂಗಳಲ್ಲಿ ಬರತ್ತೆ. ಮತ್ತಂದ್ರೆ ಇಷ್ಟಾದಲ್ಲಿ ಮೆಸೇಜ್ ಮಾಡಿರ್ತೇನೆ.